ಯಾರ್ಯಾರ ಹತ್ರ ಎಲ್ಲ ಅಡ್ವೆಂಚರ್ ಬೈಕ್ಸ್ ಐತೆ ಅವ್ರು ಯಾರು ಗಾಡಿಗೆ ಮಿರರ್ಸ್ ಹಾಕಿರಲ್ಲ, ನೋಡ್ಬೋದು ನೀವು, ನಾನು ಹಾಕಿಲ್ಲ. ಯಾಕೆ ಅಂತಂದ್ರೆ ಆಫ್ ರೋಡ್ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ ಓಡ್ಸಾಡೋದು, ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಅದಕ್ಕೆ ಅಂತ ಮಿರರ್ಸ್ ತೆಗ್ಬಿಡ್ತೀವಿ. ಓಕೆನಾ? ಅವ್ರಿಗೆಲ್ಲ ಒಂದು ಬೆಸ್ಟ್ ಐಡಿಯಾ ಕೊಡ್ತಾ ಇದ್ದೀನಿ ಇವತ್ತು ಮಿರರ್ಸ್ಗೆ ಅಂತ. ಬಾರ 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 ಆಯ್ತು. ಇವಾಗ ಮಿರರ್ ಐಡಿಯಾನ ಎಕ್ಸಿಕ್ಯೂಟ್ ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನಪ್ಪಾ ಅಂತಂದ್ರೆ ಈ ತರ ಒಬ್ಬ ರಾಕಿ ಇರ್ಬೇಕು, 2 ಬ್ಲೈಂಡ್ ಸ್ಪಾಟ್ ಮಿರರ್ಸ್, ಒಂದ್ 4-5 ಜಿಪ್ ಟ್ಯಾಗು. ಅವಾಗ್ಲೇ ಐದಿತ್ತು, ಒಂದ್ ದೇಪ್ಕೊಂಡ್ ಹೋಗ್ಬಿಟ್ಟ ನಮ್ ರಾಕಿ. ಸುಮ್ನೆ ಕೂತ್ಕೋಬೇಕು. ಇದು ಮಿರರ್ಸ್ ಈ ತರ ಬರುತ್ತೆ ನೋಡ್ರಿ. ಇಲ್ಲೊಂದು ಫ್ಲಾಟ್ ಸರ್ಫೇಸ್ ಇರುತ್ತೆ, ಇದನ್ನ ಸ್ಟಿಕ್ ಮಾಡ್ಬೋದು, ಅದನ್ನ ಹೆಂಗ್ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಬೋದು ನೋಡಿ ಈ ತರ. ಇವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಇವೆರಡನ್ನೂ ಸಪರೇಟ್ ಮಾಡ್ಬೇಕು, ಆಯ್ತಾ ಇಲ್ವಲ್ಲಪ್ಪ? ಇದನ್ನ ಈ ತರ ಸಪರೇಟ್ ಮಾಡ್ಕೊಬೇಕು. ಈ ತರ ಸಪರೇಟ್ ಆಗಿರೋ ಪಾರ್ಟ್ ಅಲ್ಲಿ ಈ ಪಾರ್ಟ್ ನ 2 ಹೋಲ್ ಮಾಡ್ಬೇಕು. ಇಲ್ಲಿ ಆ ಕಡೆ ಒಂದ್ ಈ ಕಡೆ ಒಂದ್ ಹೋಲ್ ಮಾಡ್ಬೇಕು. ಆ ಹೋಲ್ ಮಾಡ್ಬಿಟ್ಟು ಇಲ್ಲಿಗೆ ಜಿಪ್ ಟ್ಯಾಗ್ ಹಾಕಿ ಕಟ್ಬೇಕು. ಇಲ್ಲಿ ಇವಾಗ ಫಿಟ್ಮೆಂಟ್ ಮಾಡ್ತೀನಿ ತಡೀರಿ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದೆ, ಹೋಲ್ಗಳು ಮಾಡಿದ್ದಾಯ್ತು ಈ ಪಾರ್ಟ್ಗೆ. ಇವಾಗ ಜಿಪ್ ಟ್ಯಾಗ್ ಹಾಕೊಂಡ್ ಬನ್ನಿ. 2 ಜಿಪ್ ಟ್ಯಾಗ್ ತಗೊಂಡು ಆ ಕಡೆ ಒಂದ್ ಜಿಪ್ ಟ್ಯಾಗು, ಈ ಕಡೆ ಒಂದ್ ಜಿಪ್ ಟ್ಯಾಗ್ ಹಾಕಿ, ಅದಾದ್ಮೇಲೆ ಈ ಪಾರ್ಟ್ ನ ಇಲ್ಲಿಟ್ಟು ಜಿಪ್ ಟ್ಯಾಗ್ಗಳನ್ನ ಹ್ಯಾಂಡಲ್ ಬಾರ್ ಸುತ್ತ ತಗೊಬೇಕು. ಹಿಂಗ್ ತಗೊಂಡು ಈ ಪಾರ್ಟ್ ನ ಇದೆಯಲ್ಲ, ಇದು ಲಾಕ್ ಆಗೋ ಪಾರ್ಟ್, ಇದನ್ನ ಇಲ್ಲಿಗೆ ಬರೋ ತರ ಬಿಡಬಾರ್ದು, ಅವಾಗ ಮಿರರ್ ನ ಇಲ್ಲಿ ಫಿಟ್ ಮಾಡಕ್ ಆಗಲ್ಲ ನಾವು. ಇದನ್ನ ಸೈಡಿಗೆ ತಕೊಬೇಕು, ಹಿಂಗೆ ಸೈಡಿಗೆ ಬರೋ ತರ ಇದನ್ನ ಟೈಟನ್ ಅಪ್ ಮಾಡ್ಬೇಕು. ಲಾಕ್ ಆಯ್ತು, ಕಟ್ ಮಾಡೋದು ಐತಡಿರಿ. ಇಲ್ಲಿ ಕಟಿಂಗ್ ಪ್ಲೇಯರ್ ಇದೆ, ನಮ್ದೆಲ್ಲ ಲೋಕಲ್ ಗ್ಯಾರೇಜು, ನಾವು ಚೊಂಬಲ್ಲೇ ಇಕ್ಕೋದು ಟೂಲ್ಸ್ನ. ಆಯ್ತು, ಆಮೇಲೆ ಇವಾಗ ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಬಿಡೋದೇನೆ. ಇದು ಪ್ರಾಪರ್ ಗ್ಲಾಸ್ ಮೆಟೀರಿಯಲ್ ಏನೇ, ಇದು ಸ್ವಲ್ಪ ಕರ್ವ್ಡು. ಹಿಂಗ ಹಾಕಿ ಹಿಂಗ ಅಮುಕ್ ಬಿಟ್ರೆ ಮುಗ್ದೋಯ್ತು ಗುರು ಮಿರರ್ ಸೆಟಪ್. ಕ್ರೇಜಿ ಸಕತಾ ಕಾಣ್ತೈತಿ. ಇನ್ನೊಂದ್ ಕಡೆ ಫಿಟ್ ಮಾಡ್ಬಿಡ್ತೀನಿ ತಡೀರಿ. ಈ ಕಡೆ ಸೈಡ್ ಫಿಟ್ ಮಾಡಾಯ್ತು ಇವಾಗ. ವಾವ್, ಕ್ರೇಜಿ ಗುರು. ನನಗಂತೂ ಕರೆಕ್ಟ್ ಆಗಿ ಪ್ರಾಪರ್ ವ್ಯೂ ಸಿಗ್ತಾ ಇದೆ. ಇಲ್ಲಿ ನೋಡ್ರಿ ಅಡ್ಜಸ್ಟ್ ಮಾಡ್ಕೊಬಹುದು ನಾವು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಮ DC ಬ್ರೋ ಅವ್ರು H2 ಹಾಕಿರೋದು ಇದೇ ತರ ಮಿರರ್ಸ್ ಏನೆ. ರೈಟ್ ಸೈಡ್ ಅಲ್ಲಿ ಒಂದೇ ಒಂದ್ ಹಾಕೊಂಡವ್ರೆ, ಸಕತಾ ಕಾಣುತ್ತೆ.